ಇನ್ನು ಬಾಗಲಕೋಟೆಯಲ್ಲಿ ಬಿಸಿಲಿನ ಬೇಗೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಮಣ್ಣಿನ ಮಡಿಕೆಗಳಿಗೆ ಫುಲ್ ಡಿಮಾಂಡ್ ಬಂದುಬಿಟ್ಟಿದೆ. ಬೇಸಿಗೆಯಲ್ಲಿ ಹೆಚ್ಚಿನ ಬೇಡಿಕೆ ಹೊಂದಿರುವಂತಹ ಮಣ್ಣಿನ ಮಡಿಕೆಗಳು 400ರಿಂದ ಹಿಡಿದು 800 ರೂಪಾಯಿಗೆ ಮಾರಾಟವಾಗುತ್ತೆ. ಈ ಮಣ್ಣಿನ ಮಡಿಕೆಗಳು ಬೇಸಿಗೆಯಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಬಂದಿದೆ. ಬಿರು ಬೇಸಿಗೆಯಿಂದ ಜನ ಸುಸ್ತಾಗಿದ್ದಾರೆ. ಹಾಗಾಗಿ ಮಣ್ಣಿನ ಮಡಿಕೆಯ ಮೊರೆ ಹೋಗ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಬಿಸಿಲಿನ ಬೇಗೆಗೆ ಜನ ತತ್ತರಿಸಿದ್ದು ಮಣ್ಣಿನ ಮಡಿಕೆಗಳಿಗೆ ಫುಲ್ ಡಿಮಾಂಡ್ ಇದೆ. ಈ ಮಡಿಕೆಯಲ್ಲಿ ನೀರನ್ನ ಶೇಖರಿಸಿಡ್ತಾರೆ. ಮಣ್ಣಿನ ಮಡಿಕೆಯಲ್ಲಿ ಇಟ್ಟಂತಹ ನೀರು ಕುಡಿದ್ರೆ ತಂಪಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ಬೇಸಿಗೆಯಲ್ಲಿ ಈ ಮಡಿಕೆಗಳಿಗೆ ಫುಲ್ ಡಿಮಾಂಡ್ ಇರುತ್ತೆ. ದಿನೇ ದಿನೇ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇರಬಹುದು. ಹೀಗಾಗಿ ಏನಂತಾರೆ, ಮುಳುಗಡೆ ನಗರಿ ಬಾಗಲಕೋಟೆಯಲ್ಲೂ ಕೂಡ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಜನರು ಭಾಳಷ್ಟು ತಾಪತ್ರಯನ್ನು ಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾವೀಗ ನಗರದ ಕಾಳಿದಾಸ್ ಸರ್ಕಲ್ ಬಳಿ ಇದ್ದೇವೆ. ಇಲ್ಲಿರ್ತಕ್ಕಂಥ ಒಂದು ಚಿತ್ರಣವನ್ನು ನೋಡ್ಬೋದು. ಯಾಕಂದರೆ ಇವತ್ತಿನ ಮಟ್ಟಿಗೆ ನಾವು ಹೇಳಬೇಕಾಗ್ತಂದ್ರೆ ಅಂದಾಜು 40 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಏನಂತಂದರೆ ಬಿಸಿಲಿನ ತಾಪಮಾನ ಏರಿಕೆ ಆಗಿರುವಂಥದ್ದು. ಹೀಗಾಗಿ ಜನರು ಕೂಡ ಭಾಳಷ್ಟು ಬಳಲಿರುವಂಥದ್ದನ್ನು ನೋಡ್ತದೆ. ಬಹುತೇಕವಾಗಿ ರಸ್ತೆಗಳು ಕೂಡ ಎಲ್ಲೋ ಒಂದು ಕಡೆ ಬಿಕ್ಕೆ ಅನ್ನೋಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಂದರೆ ಈ ಒಂದು ಬಿಸಿಲಿನ ಪ್ರಖರತೆಯಿಂದ ಜನರು ಸಹ ಏನಂತಾರೆ ಹೊರಬರಲಿಕ್ಕೆ ಹಿಂದೆ ಮುಂದೆ ನೋಡುವಂಥ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣವಾಗಿರುವಂಥದ್ದು. ಅದರ ಜೊತೆಗೆ ಏನಂತಂದರೆ ಏನು ಮಣ್ಣಿನ ಮಡಿಕೆಗಳನ್ನು ಮಾರಾಟ ಮಾಡ್ತಾರೆ, ಅದಕ್ಕೂ ಕೂಡ ಹೆಚ್ಚಿನ ಬೇಡಿಕೆ ಬಂದಿರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ. ಏನೋ ಒಂದು ಬೆಳಗಿನಿಂದ ಏನಂತಂದರೆ ಬಿಸಿಲಿನ ತಾಪತ್ರಯದಿಂದ ಭಾಳಷ್ಟು ಕಂಗೆಟ್ಟು ಹೋಗಿರ್ತಕ್ಕಂಥ ಜನರು ಇವತ್ತಿನ ದಿವಸ ಏನಂತಂದರೆ ಇವುಗಳಿಗೆ ಮೊರೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇವತ್ತಿನ ದಿವಸ ಇಲ್ಲಿರ್ತಕ್ಕಂಥ ಮಡಿಕೆಗಳನ್ನು ಏನಂತ ಕೊಂಡೊಯ್ಯಲಿಕ್ಕೆ ಈಗಾಗಲೇ ಜನರು ಕೂಡ ಇಲ್ಲಿ ಬಂದಿರುವಂಥದ್ದು, ಮುಗಿ ಬಿದ್ದಿರುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ಈ ರೀತಿಯಾದಂಥ ತಂಪು ಪಾನೀಯಗಳನ್ನು ಮಾಡಿಕೊಂಡು ಕುಡಿದಂಸಲ್ಲ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅನ್ನುವಂಥ ಮಾಹಿತಿಗಳು ಬಂದಿರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಈ ಒಂದು ಮಡಿಕೆಗಳನ್ನ ಕೊಂಡೊಯ್ಯಲಿಕ್ಕೆ ಗ್ರಾಹಕರು ಕೂಡ ಬಂದಿರುವಂಥದ್ದು. ಈಗ ನಮ್ಮ ಜೊತೆಗೆ ಗ್ರಾಹಕರು ಇರುವಂಥದ್ದು, ಅವ್ರು ಏನು ಹೇಳ್ತಾರೆ ಅಂದ್ಕೊಂಡು ಸರ್ ಇವತ್ತಿನ ದಿವಸ ಈ ಒಂದು ಮಡಿಕೆಗಳನ್ನ ಕೊಂಡೊಯ್ಯಲಿಕ್ಕೆ ಬಂದಿರುವಂಥದ್ದು ಏನು ಸರ್? 39-40 ಡಿಗ್ರಿ ಬಿಸಿಲು ಐತ್ರಿ. ಬಿಸಿಲು ಇದ್ದ ಕಾರಣಕ್ಕೆ ಫ್ರಿಜ್ನಾಗ ನೀರು ಕುಡಿದ್ರೆ ಸರಿಯಾಗಿ ಹೆಲ್ತ್ ಪ್ರಾಬ್ಲಮ್ ಆಕೈತಿ. ಈ ಗಡಿಗೆ ಒಳಗೆ ಕುಡಿದ್ರೆ ಚಲೋ ಹೆಲ್ತ್ನು ಚಲೋ ಉಳಿತೈತಿ. ಅದಕ್ಕೆ ಬಿಸಿಲು ಸಂಬಂಧ ನಾವು ಬಂದೀವಿ, ಎಲ್ಲ ಖಾಲಿ ಆಗಿಬಿಟ್ಟಾವ ನೋಡ್ರಿ. ಆದ್ರೆ ಇನ್ನೊಂದು ಸ್ವಲ್ಪ ಉಳ್ದಾವು ತೊಗೊಂಡು ಹೊಂಟೀವಿ. ಹಿಂಗಾಗಿ ಮನ್ಯಾಗ ಒಳಗೆ ಕುಂತರು ಜಳ, ಇಲ್ಲಿ ಹೊರಗೆ ಬಂದರು ಭಯಂಕರ ಜಳ. ಈಗ ಭಾಳ ತೊಂದರೆ ಆಕೈತಿ ಜನರಿಗೆ. ಗಡಿಗೆ ಒಳಗೆ ನೀರು ಕುಡಿದ್ರೆ ಹೆಲ್ತ್ನು ಚಲೋ ಇರ್ತೈತೆ ಅಷ್ಟೇ. ಸರ್ ಇವತ್ತಿನ ದಿವಸ ಏನಂತಾರೆ 39-40 ಡಿಗ್ರಿ ಸೆಲ್ಸಿಯಸ್ ಐತೆ ಸರ್. ಜನರು ಸಹ ಹೊರ ಬರಲಿಕ್ಕೆ ಭಾಳಷ್ಟು ತೊಂದರೆ ಪಡುವಂಥದ್ದು ಏನು ಹೇಳ್ತೀರಿ? ಇಲ್ಲ, ಮತ್ತು ಈಗ ಅನಿವಾರ್ಯ ಇದೆ ರೀ. ಬಿಸಿಲು ಯಾರೂ ಮಾಡೋಕೆ ಬರೋಂಗಿಲ್ಲ, ಸರ್ಕಾರ ಏನು ಮಾಡೋಕೆ ಬರೋಂಗಿಲ್ಲ. ಬಿಸಿಲು ನ್ಯಾಚುರಲಿ ಅದು. ಅದಕ್ಕೆ ನಾವು ಅದ್ರ ತಕ್ಕಂಗೆ ನಾವು ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೋಬೇಕಾಕೈತಿ. ಇದಿಷ್ಟು ಇಲ್ಲಿರ್ತಕ್ಕಂಥ ಗ್ರಾಹಕರ ಮಾತಾಗಿರುವಂಥದ್ದು. ಬಾಗಲಕೋಟೆಯಲ್ಲಿ 39-40 ಡಿಗ್ರಿವರೆಗೂ ಕೂಡ ಏನಂತಂದರೆ ಬಿಸಿಲಿನ ತಾಪಮಾನದಿಂದ ನಾವು ಬಳಲಿದ್ದೇವೆ. ಹೀಗಾಗಿ ಏನಂತಂದರೆ ನಾವು ತಂಪು ಪಾನೀಯಕ್ಕೆ ಮೊರೆ ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಹೀಗಾಗಿ ಮಡಿಕೆಗಳನ್ನ ಕೊಂಡೊಯ್ಯಲಿಕ್ಕೆ ಬಂದಿದ್ದೇವೆ ಅನ್ನೋಂಥ ಮಾತನ್ನು ಹೇಳಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗಮ್ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.